ನಮಸ್ಕಾರ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ಕಡ್ಡಾಯ ಕನ್ನಡ ಎಲ್ಲ ಪರೀಕ್ಷೆಗಳಿಗೆ ಕೇಳುವಂಥ ಕಡ್ಡಾಯ ಕನ್ನಡ ಜೊತೆಗೆ ಸಾಮಾನ್ಯ ಕನ್ನಡ ಏನಿರ್ತದಲ್ಲ ಆ ಒಂದು 2024ರಲ್ಲಿ ಬಂದಿರುವಂಥ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ನಾವು ಸಂಪೂರ್ಣವಾಗಿ ಬಿಡಿಸುವ ಮೂಲಕವಾಗಿ ವಿಶ್ಲೇಷಣಾ ಮಾದರಿಯಲ್ಲಿ ನೋಡೋಣ ಅಂತ. ನಾನು ಶ್ರೀ ಬಾಪುಗೌಡ ಅಂತೇಳಿ ಕನ್ನಡ ಸಹಾಯಕ ಪ್ರಾಧ್ಯಾಪಕ. ಇಲ್ಲಿ ಈ ವಿಡಿಯೋನ ತಾವೆಲ್ಲರೂ ಕೂಡ ಪೂರ್ಣವಾಗಿ ಗಮನಿಸ್ರಿ, ಯಾಕಂದರೆ ಈ ಪ್ರಶ್ನೆಗಳು ರಿಪೀಟಾಗಿ ಬರ್ತಾವೆ. ನಾವೆಲ್ಲ ಪ್ರಶ್ನೆಗಳನ್ನು ಆಧರಿಸಿಯೇ ನಮ್ಮ ಓದು ಆಗಲಿ ನಮ್ಮ ಪರೀಕ್ಷೆಗಳಾಗಲಿ ಮುಂದುವರಿಸಬೇಕು. ಹಿಂದೆ ಯಾವ ರೀತಿ ಕೇಳಿದ್ದ ಅನ್ನುವಂಥದ್ದು. ಇಲ್ಲೊಂದು ಪ್ರಶ್ನೆ ಇದೆ, ಗುಣಸಂಧಿಗೆ ಉದಾಹರಣೆಯಾದ ಪದ ಯಾವುದು ಅಂಥೇಳಿದೆ. ಇಲ್ಲಿ 4 ಪದಗಳು: ದೇವೇಂದ್ರ, ಲೋಕೈಕ, ದೇವಾಲಯ, ದಿಗಂತ ಅಂಥೇಳಿದೆ. ಇಲ್ಲಿ ಗುಣಸಂಧಿಗೆ ಉದಾಹರಣೆಯಾಗಿರುವಂಥ ಪದ ಯಾವುದು ಅಂದರೆ ಉತ್ತರ ದೇವೇಂದ್ರ. ದೇವಾದಿಕೇಂದ್ರ ದೇವೇಂದ್ರ. ಇದು ಲೋಕೈಕ ಏನದಲ್ಲ, ಇದು ವೃದ್ಧಿ ಸಂಧಿ. ದೇವಾಲಯ ಏನದಲ್ಲ, ಸವರ್ಣದೀರ್ಘ ಸಂಧಿ. ದಿಗಂತ ಅನ್ನೋದು ಜಸ್ವ ಸಂಧಿ. ಈ ರೀತಿ ಗೊತ್ತಿರಬೇಕು. ಈ ಕಡೆ ಒಂದು 4ನೇ ಪ್ರಶ್ನೆ ಇದೆ, ಸುಸಂಗತ ಪದದ ಅರ್ಥ. ಸುಸಂಗತ ಅಂದರೆ ಯೋಗ್ಯವಾದ ಎನ್ನುವಂಥ ಅರ್ಥ ಕೊಡ್ತದೆ. ಸುಸಂಗತ ಅಂದರೆ ಯೋಗ್ಯವಾದ ಎನ್ನುವಂಥ ಅರ್ಥ ಕೊಡ್ತದೆ. ನೆಕ್ಸ್ಟ್ ಪ್ರಶ್ನೆ, ರು ಎಂಬ ವರ್ಣವನ್ನು ಹೊರತುಪಡಿಸಿದಾಗ, ಇದನ್ನು ಬಿಟ್ಟಾಗ ಕನ್ನಡ ವರ್ಣಗಳ ಸಂಖ್ಯೆ ಎಷ್ಟು? ರು ಈಗಾಗಲೇ ನಮ್ಮ ಇದರಿಂದ ನಾವು ತೆಗೆದೀವಿ ವರ್ಣಮಾಲೆಗಳಿಂದ. ಈಗ ನಮಗೆ ಎಷ್ಟು ಅಂದರೆ 49 ವರ್ಣಗಳು ಅದಾವ ಅನ್ನುವಂಥದ್ದು ಗೊತ್ತಿರಬೇಕು. ಈ ಕಡೆ 5ನೇ ಪ್ರಶ್ನೆ ಎಷ್ಟದ ಅಂದರೆ ಅರ್ಹ ಪದದ ವಿರುದ್ಧ ಪದ. ಅರ್ಹ ಅನರ್ಹ ಎನ್ನುವಂಥದ್ದು ಅದು ವಿರುದ್ಧ ಪದ. ಅರ್ಹ ಅನರ್ಹ ಎನ್ನುವಂಥದ್ದು. ಈ ಕಡೆ ಉದ್ದೀಪಿತ ಪದದ ಅರ್ಥ. ಉದ್ದೀಪಿತ ಅಂದರೆ ಉದ್ದೀಪನಗೊಳಿಸುವಂತ ಇರ್ತಾರಲ್ಲ, ಪ್ರಚೋದನೆಗೊಳಿಸು, ಪ್ರಚೋದಿತ ಎನ್ನುವಂಥದ್ದು ಇದರ ಸರಿಯಾದ ಉತ್ತರ. ಪ್ರಚೋದನೆ, ಪ್ರಚೋದಿತ. ನೆಕ್ಸ್ಟ್, ನಾಸ್ತಿಕ ಪದದ ಅರ್ಥ. ನಾಸ್ತಿಕ ಅಂದರೆ ಆಸ್ತಿಕ ಮತ್ತು ನಾಸ್ತಿಕ ಅಂತ ಎರಡೂ ಬರ್ತಾವೆ. ಆಸ್ತಿಕರು ಅಂದರೆ ದೈವ ಭಕ್ತರು. ಇಲ್ಲಿ ನಾಸ್ತಿಕ ಅಂತ ಕೇಳಿ ನಾವು. ನಾಸ್ತಿಕ ಅಂದರೆ ದೇವರನ್ನು ನಂಬದೇ ಇರುವಂಥವ್ರು. ಆಸ್ತಿಕರಂದರೆ ದೇವರನ್ನು ನಂಬ್ತಾರವ್ರು. ನಾಸ್ತಿಕರಂದರೆ ದೇವರನ್ನು ನಂಬದೇ ಇರೋ. ಇದು ಸರಿಯಾದ ಉತ್ತರ. ನೆಕ್ಸ್ಟ್, ಇವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಬರೆಯಿರಿ ಅಂತ. ಇವುಗಳಲ್ಲಿ ಗುಂಪಿಗೆ 9ನೇದು ಯು ಆರ್ ಅನಂತಮೂರ್ತಿ ಅದ, ಗಿರೀಶ್ ಕಾರ್ನಾಡದ, ಚಂದ್ರಶೇಖರ್ ಕಂಬಾರ ಮತ್ತು ಗೋಪಾಲಕೃಷ್ಣ ಅಡಿಗ. ಇದರಲ್ಲಿ ಯಾರು ಗುಂಪಿಗೆ ಸೇರದ? ಇಲ್ಲಿ ನೀವು ಗಮನಿಸಿದಾಗ 3 ಜನ ಜ್ಞಾನಪೀಠ ಪ್ರಶಸ್ತಿ ಇದ್ದಂಥ ಕವಿಗಳು. ಇವರು 3 ಜನ ಜ್ಞಾನಪೀಠ: ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್. ಗೋಪಾಲಕೃಷ್ಣ ಅವರಿಗೆ ಜ್ಞಾನಪೀಠ ಸಿಕ್ಕಿಲ್ಲ. ಹಾಗಾಗಿ ಉತ್ತರ ಯಾವುದಂದರೆ ಗೋಪಾಲಕೃಷ್ಣ ಅಡಿಗ. ಚನ್ನಮಲ್ಲಿಕಾರ್ಜುನ ಇದು ಇವರ ವಚನಗಳ ಅಂಕಿತನಾಮ. ಇಲ್ಲಿ ನೋಡ್ರಿ, 15 ಜನರ ವಚನಗಳ ಅಂಕಿತನಾಮ ನೀವು ಯಾವಾಗಲೂ ನೆನಪಿಡಬೇಕು. ಬಸವಣ್ಣಂದು ಯಾವುದು? ಕೂಡಲ ಸಂಗಮ. ಅಕ್ಕಮಹಾದೇವಿದು ಚನ್ನಮಲ್ಲಿಕಾರ್ಜುನ. ಜೇಡರದಾಸ್ಯಮೆಂದು ರಾಮನಾಥ. ಕನಕದಾಸಂದು ಕಾಗಿನಲ್ಲಿ ಆದಿಕೇಶವ. ಇಲ್ಲಿ ಚನ್ನಮಲ್ಲಿಕಾರ್ಜುನ ಕೇಳೋಣ ಯಾರ್ದಂದರೆ ಉತ್ತರ ಅಕ್ಕಮಹಾದೇವಿ. ಇದು ಗೊತ್ತಿಲ್ಲ. ನೆಕ್ಸ್ಟ್, ಸ್ಥಾನ ಪಲ್ಲಟ ಆಗಿರುವ ಪದಗಳನ್ನ ಅರ್ಥಪೂರ್ಣವಾಗಿ ಜೋಡಿಸ್ರಿ, ವಾಕ್ಯ ಶುದ್ಧ ಮಾಡಿರಿ. ಹಿಂದೆ ಮುಂದೆ ಕೊಟ್ಟರು. ಮಂಜಿನ ಮುಂಜಾನೆಯಲ್ಲಿ ಹನಿ ಮೂಡಿದೆ. SDFD ಕೇಳ್ತಾ ನೋಡು. ಮಂಜಿನ ಮುಂಜಾನೆಯಲ್ಲಿ ಹನಿ ಮೂಡಿದೆ. ಇಲ್ಲಿ ಯಾವಾಗಲೂ ನಾವು ಮೊದಲಿಗೆ ನಾಮಪದಗಳನ್ನ ತೊಗೋಬೇಕು. ವಿಭಕ್ತಿಯನ್ನು ಒಳಗೊಂಡಿರುವಂಥ ನಾಮಪದ ಆಗಲಿ ಅದನ್ನು ನಾವು ತೊಗೋಬೇಕು. ಮುಂಜಾನೆಯಲ್ಲಿ ಮಂಜಿನ ಹನಿ ಮೂಡಿದೆ ಸರಿಯಾದ ಉತ್ತರ. ಮುಂಜಾನೆಯಲ್ಲಿ, ಮುಂಜಾನೆ ಅಂದರೆ ಕ್ಯೂ ಎಲ್ಲದ ಫಸ್ಟ, ಇದು ಫಸ್ಟ್ ಆಗಬೇಕು. ಕ್ಯೂ ಇದು ಫಸ್ಟ್ ಆಗಬೇಕು, ಇದು ಸೆಕೆಂಡ್ ಆಗಬೇಕು, ಇದು 3 ಆಗಬೇಕು, ಇದು 4. ಅಂದರೆ PQRS. PQRS ಎಲ್ಲದ? PQRS. ಇಲ್ಲಿ ಉತ್ತರ ಇದು QPRS. ಇದರ ಸರಿಯಾದ ಉತ್ತರ ಯಾವುದಂದರೆ QPRS. ಇದು ಸರಿಯಾದ ಉತ್ತರ. ಕನ್ಫ್ಯೂಸ್ ಆಗ್ತಾವೆ. QPRS. ಅಕರ್ಮ ಧಾತುವಿಗೆ ಒಂದು ಉದಾಹರಣೆ ಕೊಡಿ. ಅಕರ್ಮಕ, ಸಕರ್ಮಕ, ಅಕರ್ಮಕ ಅಂತ ಬರ್ತಾವೆ. ಸಕರ್ಮಕ ಅಂದರೆ ಕರ್ಮಪದವನ್ನು ಬಯಸುವಂಥ. ಅಕರ್ಮಕ ಅಂದರೆ ಕರ್ಮಪದವನ್ನು ಬಯಸದೇ ಇರುವಂಥದ್ದು. ಈಗ ಕೂಸು ಮಲಗಿತು ಅನ್ನುವಂಥದ್ದು ಇಲ್ಲಿ ಕರ್ಮಪದನಿಲ್ಲ. ಕೂಸು ಮಲಗಿತು ಇದು ಅಕರ್ಮಕ. ನಾನು ಗಿಡವನ್ನು ನೆಡುತ್ತೇನೆ, ಅವನು ಊಟವನ್ನು ತಿನ್ನುತ್ತಾನೆ, ಅವನು ಬಟ್ಟೆಯನ್ನು ತೊಡುತ್ತಾನೆ, ಬಟ್ಟೆಯನ್ನು, ಊಟವನ್ನು, ಇವೆಲ್ಲ ಸಕರ್ಮಕ. ಇವು 3. ಇದು ಅಕರ್ಮಕ. ಕೂಸು ಮಲಗಿತು, ನಾನು ಮಲಗಿದೆನು, ಕರ್ಮಪದನ ಇಲ್ಲಲ್ಲಿ.
ನೆಕ್ಸ್ಟ್ ಈ ಕಡೆ ಪಟ್ಟಿಯ ಘಟನ ವಿಭಕ್ತಿಗಳೊಂದಿಗೆ ಪಟ್ಟಿಯಲ್ಲಿ ಕಾರಕಾರ್ಥಗಳನ್ನ ಬರೆಯಿರಿ. ಇಲ್ಲಿ ಕಾರಕಾರ್ಥಗಳು ಯಾವ್ಯಾವು ಅನ್ನೋದು. ಪ್ರಥಮ ಕರ್ತೃ, ತೃತೀಯ ಕರಣ, ಕರ್ತೃ ಕರ್ಮ ಕರಣ ಸಂಪ್ರದಾನ, ಚತುರ್ಥಿ ಸಂಪ್ರದಾನ, ಇದು ಅಪದಾನ. ಈ ರೀತಿಯಾಗಿರುವಂಥ ಹೊಂದಾಣಿಕೆ ಯಾವುದು ನೋಡ್ಬೇಕು. ಪ್ರಥಮ ಅಂದರೆ A3 ಆಗ್ಬೇಕು. ಯಾವುದು A3 ಆಗೋದು? ಇಲ್ಲಿ ಎರಡು A3 ಆಗ್ಬೇಕು. ಆಮೇಲೆ B1 ಆಗ್ಬೇಕು. A3 B1 ಆಗಿದ್ದು ಯಾವುದಿಲ್ಲ. ಆನ್ಸರ್ ಯಾವುದಾಗ್ತದೆ? ಇದು ರೈಟ್. ಅದು ಈ ರೀತಿ ಆಗ್ಬೇಕು. ಇಲ್ಲಿ ಊರು ಎಂಬ ಶಬ್ದಕ್ಕೆ ಇಲ್ಲೇನು ಕೊಡೋಣ? ಊರು ಎಂಬ ಶಬ್ದಕ್ಕೆ ಚತುರ್ಥಿ ವಿಭಕ್ತಿಯಲ್ಲಿ ಸೇರುವ ಪ್ರತ್ಯಯ ಯಾವುದು? ಊರು ಅನ್ನುವಂಥ ಶಬ್ದಕ್ಕೆ ಊರಿಗೆ. ಮರ ಇತ್ತಂದ್ರೆ ಮರಕ್ಕೆ ಅಂತ ಆಗ್ತಿತ್ತು. ರಾಮ ಇತ್ತಂದ್ರೆ ರಾಮನಿಗೆ ಅಂತ ಆಗ್ತಿತ್ತು. ಹಿಂಗೆ ಇವುಗಳನ್ನು ನಾವು ಜೋಡಿಸ್ಬೇಕು. ಇಲ್ಲಿ ಊರು ಎಂಬ ಶಬ್ದದಲ್ಲಿ ಊರಿಗೆ ಅಂತ ಆಗ್ತದೆ. ನೆಕ್ಸ್ಟ್ ಈ ಕಡೆ 15. ಅವನು ಚೆನ್ನಾಗಿ ಬರೆದನು. ಇಲ್ಲಿರುವ ಕಾಲಸೂಚಕ ಪ್ರತ್ಯಯ. ಈ ಬರೆದನು ಅಂದರೆ ಕಾಲಸೂಚಕ ಎಲ್ಲಿ ತೊಗೋತೀರಂದ್ರೆ ನೀವು ವಿಭಕ್ತಿಗೆ ತೊಗೋಬೇಕು. ಬರೆ ಅದಿಕ್ ಅನು. ಬರೆ ಎನ್ನುವಂಥದ್ದು ಧಾತು. ಇದು ದ ಎನ್ನುವಂಥದ್ದು ಕಾಲಸೂಚಕ. ಅನು ಅನ್ನುವಂಥದ್ದು ಆಖ್ಯಾತ ಪ್ರತ್ಯಯ. ಇದು ದ ಎನ್ನುವಂಥದ್ದು ಏನಲ್ಲ ಭೂತಕಾಲದ ಪ್ರತ್ಯಯ. ಇಲ್ಲಿ ದ ಎನ್ನುವಂಥದ್ದು ಕಾಲಸೂಚಕ ಪ್ರತ್ಯಯ ಅಂತ ನೋಡಬೇಕು. ದ ಸರಿಯಾದ ಉತ್ತರ. ಬರೆಯುತ್ತಾನೆ ಪದದಲ್ಲಿರುವ ಧಾತು ಯಾವುದು? ಯಾವುದಲ್ಲ. ಬರೆಯುತ್ತಾನೆ ಬರೆ, ಓದುತ್ತಾನೆ ಓದು. ಇದರದ್ದು ಧಾತು ಯಾವುದು ಅಂದರೆ ಓದು, ಬರೆಯನ್ನು. ಆಧಾರ ಪದ ವಿರುದ್ಧ ಪದ. ಆಧಾರ ನಿರಾಧಾರ, ನಿರ್ಧಾರ ಅಲ್ಲ ನಿರಾಧಾರ. ಹಿಂಗೆ ಓದಬೇಕು. ನೆಕ್ಸ್ಟ್ ಕುಠಾರ ಪದದ ತದ್ಭವ ರೂಪ. ಕುಠಾರ ಅಂದರೆ ಕೊಡಲಿ. ಇದರ ತದ್ಭವ ರೂಪ. ಕುಠಾರ ಅಂದರೆ ಕೊಡಲಿ ಎನ್ನುವಂಥ ಅರ್ಥ ಕೊಡ್ತದೆ. ವಿಶ್ವಾಸ ಇದರ ಗ್ರಾಂಥಿಕ ರೂಪ ವಿಶ್ವಾಸ ಎನ್ನುವಂಥದ್ದು ಅರ್ಥ ಕೊಡ್ತದೆ. ಒಂದು ಪದಕ್ಕೆ ಸಮಾನಾರ್ಥಕ ಪದವನ್ನು ಬರೆಯಿರಿ. ಒಂದು ಪದಕ್ಕೆ ಸಮಾನಾರ್ಥಕ ಪದವನ್ನು ಬಳಸುವ ಚಿಹ್ನೆ ಯಾವುದು? ಸಮಾನಾರ್ಥಕ ಪದವನ್ನು ಬಳಸುವಾಗ ಯಾವ ಚಿಹ್ನೆಯನ್ನು ಬಳಸ್ತಾರೆ? ಪೂರ್ಣ ವಿರಾಮ ಅಂತರೂ ಒಂದು ವಾಕ್ಯದ ಕೊನೆಯಲ್ಲಿ ಬಳಸ್ತಾರೆ. ಉದ್ಧರಣ ಚಿಹ್ನೆ ಅಂದರೆ ಒಂದು ಮಹತ್ವದ ವಾಕ್ಯಗಳು ಬಂದಾಗ ಬಳಸ್ತಾರೆ. ವಿವರಣ ಚಿಹ್ನೆ ಅಂದರೆ ಒಂದು ಪದದ ಅರ್ಥ ಬೇರೆ ಇದ್ದಲ್ಲಿ ಒಂದು ಪದದ ಅರ್ಥ ಮುಂದೆ ಇದ್ದಾಗ ಬಳಸ್ತಾರೆ. ಇಲ್ಲಿ ಮುಖ್ಯವಾಗಿ ಆವರಣ ಚಿಹ್ನೆಯನ್ನು ಬಳಸ್ತಾರೆ. ಆವರಣ ಚಿಹ್ನೆ ಯಾವಾಗ ಬಳಸ್ತಾರೆ ಅಂದರೆ ಒಂದು ಪದದ ಸಮಾನಾರ್ಥಕ ಬರೆಯುವಾಗ. ಈಗ ಆಮ್ಲಜನಕ, ಆಕ್ಸಿಜನ್ ಅಂತ ಬರೆಯುವಾಗ ಆಮ್ಲಜನಕ ಆವರಣ ಚಿಹ್ನೆ ಬಳಸ್ತಾರೆ. ಗಾದೆಯನ್ನು ಪೂರ್ಣಗೊಳಿಸಿದ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ಇದು ಎರಡನೇದು, ಕಣ್ಣಿಗೆ ನುಣ್ಣಗೆ. ಅಕ್ಕಿಯ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ. ಈ ಗಾದೆ ಮಾತಿನ ಅರ್ಥ ಏನಂದ್ರೆ ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಭಾಳ ಪ್ರೀತಿ. ಅಂದರೆ ಭಾಳ ಜಿಪುಣತನ. ಇದ್ರದ ಉತ್ತರ ಏನು? ಜಿಪುಣತನ. SDFD ಕೂಡ ಕೇಳ್ತಾನೆ. ಅವನು ನಾಳೆ ಬೆಂಗಳೂರಿಗೆ ಹೋಗುವನು. ಇಲ್ಲಿ ಅವನು ಎನ್ನುವಂಥ ಪದ ಯಾವ ಸರ್ವನಾಮ? ಇಲ್ಲಿ ಅವನು ಅನ್ನುವಂಥದ್ದು ಪ್ರಥಮ ಪುರುಷ ಸರ್ವನಾಮ. ಉತ್ತಮ ಪುರುಷ ಹೆಂಗೆ ಬರ್ತದೆ? ನಾನು, ನಾವು ಅಂತ ಬರ್ತದೆ. ಮಧ್ಯಮ ಪುರುಷ ನೀನು, ನೀವು ಅಂತ ಬರ್ತದೆ. ಪ್ರಥಮ ಪುರುಷ ಅಂದರೆ ಅವನು, ಅವರು, ಈ ರೀತಿ ಬರ್ತದೆ. ಅವನು ಅನ್ನೋದು ಪ್ರಥಮ ಪುರುಷ. ನೆಕ್ಸ್ಟ್ 75ನೇದು ಅಂಗಳ ಪದ ತಸ್ಮ ರೂಪ. ಅಂಗಳ, ಅಂಕಣ. ಇಲ್ಲಿ 4ನೇದು ಅಂಗಳ, ಅಂಕಣ. ಇದು 4ನೇದು ಅಂಗಳ, ಅಂಕಣ. ಈ ಕಡೆ 23 ಯೂನಿವರ್ಸಿಟಿ. ಈ ಪದದ ಕನ್ನಡ ರೂಪ. ಏನಂತ? ಯೂನಿವರ್ಸಿಟಿ ಅಂದರೆ ವಿಶ್ವವಿದ್ಯಾಲಯ. ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆ ಪದಕ್ಕೆ ಸಮಾನಾರ್ಥಕ ರೂಪ. ವ್ಯರ್ಥ ಪ್ರಯತ್ನ ಮಾಡುವ. ಎರಡನೇದು ಏನು ಇಲ್ಲಿ? ವ್ಯರ್ಥ ಪ್ರಯತ್ನ ಅನ್ನ. ಹೊಳೆಯನ್ನು ಹುಣಸೆ ತೊಳೆದಂಗೆ ಆಯ್ತು. ಸೊಗಸಾಗಿ ಎನ್ನುವುದು ಯಾವ ಅವ್ಯಯ? ಸೊಗಸಾಗಿ ಎನ್ನುವಂಥದ್ದು ಇದು ಸಾಮಾನ್ಯ ಅವ್ಯಯ, ಒಂದು ಕ್ರಿಯೆ ನಡೆದ ರೀತಿಯನ್ನು ಹೇಳ್ತದೆ. ಅನುಕರಣ ಅವ್ಯಯ ಅಂದರೆ ಜಳ, ಸುರು, ಸರಸರ ಇವು ಬರ್ತವೆ. ಕ್ರಿಯಾರ್ಥಕ ಅವ್ಯಯ ಅಂದರೆ ಒಂದು ಕ್ರಿಯೆಯ ಧಾತುವನ್ನು ಸೂರ್ತವೆ. ಉಂಟು, ಬೇಕು, ಸಾಕು, ಈ ರೀತಿ. ಸಂಬಂಧಾರ್ಥಕ ಅಂದರೆ 2 ವಾಕ್ಯ, ಮತ್ತು, ಹಾಗೂ, ಇವೆಲ್ಲ ಸಂಬಂಧಾರ್ಥಕ ಅವ್ಯಯ. ಕನ್ನಡದಲ್ಲಿ ದೊರೆತಿರುವ ಮೊದಲ ಕಾವ್ಯ ಈ ಕೃತಿಯನ್ನು ಕಳಿಸ್ತೀವಿ. ನೋಡ್ರಿ, ಇಲ್ಲಿ ಕನ್ಫ್ಯೂಸ್ ಮಾಡ್ಕೋತಾರೆ ಭಾಳ ಕನ್ನಡ ಓದಲಾರದವ್ರು. ಏನಂದರೆ ಮೊದಲ ಕಾವ್ಯ ಅಂತ ಕೇಳ್ತಾನೆ.
ಕನ್ನಡದಲ್ಲಿ ಮೊದಲ ಕಾವ್ಯ ಯಾವಂದರೆ ಆದಿಪುರಾಣ. ಮೊದಲ ಕೃತಿ ಅಂದರೆ ಕವಿರಾಜ ಮಾರ್ಗ. ಕನ್ನಡದ ಮೊದಲ ವ್ಯಾಕರಣ ಅಂದರೆ ನೀವು ಶಬ್ದಮಣಿ ದರ್ಪಣ. ಹೀಗೆ ಓದು ತಿಳ್ಕೋಬೇಕು. ಇಲ್ಲಿರುವ ಅನ್ವರ್ಥಕ ನಾಮ ಯಾವುದು? ಅನ್ವರ್ಥಕ ನಾಮ ಪದ. ಸೀತೆ ಇದು ಅಂಕಿತ ನಾಮ. ವಿಜ್ಞಾನಿ ಇದು ಅನ್ವರ್ಥಕ ನಾಮ. ನದಿ ರೂಢನಾಮ, ಇದು ಸರ್ವನಾಮ. ಇದು ಉತ್ತರ ಯಾವುದಂದರೆ ವಿಜ್ಞಾನಿ. ಅಕರ್ಮಕ ಧಾತುವಿಗೆ ಉದಾಹರಣೆ. ಮತ್ತೆ ಬರ್ತದೆ ಅಕರ್ಮಕ ಧಾತು. ತೊಡು ಅನ್ನುವಂಥದ್ದು ಕರ್ಮಪದ, ಇದು ಸಕರ್ಮಕ. ಮಾಡು ಅನ್ನುವಂಥದ್ದು ಸಕರ್ಮಕ. ಕೂಡು ಅನ್ನುವಂಥದ್ದು ಸಕರ್ಮಕ. ಓಡು ಎನ್ನುವಂಥದ್ದಲ್ಲ, ಇದು ಅಕರ್ಮಕ. ಸರಿಯಾದ ಪದ ಯಾವುದು ಉತ್ತರ ಅಂದರೆ ಅಕರ್ಮಕ ಓಡು. ಓಡು ಅನ್ನುವಂಥ ಪದ ಇದು ಅಕರ್ಮಕ. ನೆಕ್ಸ್ಟ್ ಈ ಕಡೆ ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಯಾವುದು? ತಾನು, ತಾವು, ತಮಗೆ ಇವೆಲ್ಲ ಆತ್ಮಾರ್ಥಕ ಬರ್ತವೆ. ತಾನು ಇದು ನೀನು ಏನದಲ್ಲ, ಇದು ಮಧ್ಯಮ ಪುರುಷ. ನಾನು ಅನ್ನೋದು ಉತ್ತಮ ಪುರುಷ, ಅವನು ಅನ್ನೋದು ಪ್ರಥಮ ಪುರುಷ. ಇಲ್ಲಿ ತಾನು ಅನ್ನುವಂಥದ್ದು ಏನಲ್ಲ, ಆತ್ಮಾರ್ಥಕ ಸರ್ವನಾಮ. ಸಪ್ತಮಿ ವಿಭಕ್ತಿಯ ಕಾರಕಾರ್ಥ ಯಾವುದು? ನೋಡಿ, ವಿಭಕ್ತಿ ಕಾರಕಾರ್ಥಗಳು ಅಷ್ಟು ನೆನ್ಪಿಡಬೇಕು. ಪ್ರಥಮ ಕರ್ತೃ, ದ್ವಿತೀಯ ಕರ್ಮ, ತೃತೀಯ ಕರ್ಣ, ಚತುರ್ಥಿ ಸಂಪ್ರದಾನ, ಷಷ್ಠಿ ಅಪದಾನ, ಇದು ಪಂಚಮಿ ಅಪದಾನ, ಷಷ್ಠಿ ಸಂಬಂಧ, ಸಪ್ತಮಿ ಅಧಿಕರಣ. ಸಪ್ತಮಿ ಯಾವುದಾದಲ್ಲಿ ಅಧಿಕರಣ ಅದು. ನೆಕ್ಸ್ಟ್ ಈ ಕಡೆ ಸನ್ಮಾನ ಈ ಪದ ಯಾವ ಸಂಧಿಗೆ ಉದಾಹರಣೆ? ಸತ್ತಧಿಕ್ಮಾನ ಸನ್ಮಾನ. ಸನ್ಮಾನ ಅಂದ್ರೆ ಅನುನಾಸಿಕಗಳು ಆದೇಶವಾಗಿ ಬರ್ತಾವೆ. ಸತ್ತಧಿಕ್ಮಾನ ಸನ್ಮಾನ, ನಕಾರ ಆದೇಶವಾಗಿ ಬರ್ತಾವೆ. ಹಾಗಾಗಿ ಇದು ಅನುನಾಸಿಕ ಸಂಧಿ. ಆಗಮ ಸಂಧಿ ಆಗಲಿದೆ, ಯಕಾರ ವಕಾರ ಯಾವುದೂ ಬಂದಿಲ್ಲ. ನೆಕ್ಸ್ಟ್ ಪೂರ್ವ ಪದದ ಸಂಖ್ಯಾವಾಚಕ ಉತ್ತರ ಪದ ನಾಮಪದ ಆಗುವ ಸಮಾಸ. ಪೂರ್ವ ಪದ ಸಂಖ್ಯಾವಾಚಕ ಇದ್ರೆ ಅಂದ್ರೆ ದ್ವಿಗು ಸಮಾಸ. ಒಂದು ಅಧಿಕಟ್ಟು, ಒಗ್ಗಟ್ಟು, ಪಂಚೆ ಅಧಿಕೇಂದ್ರ, ಪಂಚೇಂದ್ರಿಯ ಈ ರೀತಿ ಬರ್ತಾವೆ. ನೆಕ್ಸ್ಟ್ ಈ ಕಡೆ ಸರಿಯಾದ ತತ್ಸಮ ತದ್ಭವ ಬರೆಯಿರಿ. ಶರ್ಕರ ಸಕ್ಕರೆ ಇದೊಂದೇ ಸರಿ ಅನ್ನಿಸ್ತದೆ. ವೃಷಭ ಬಸವ ಆಗಬೇಕಾಗಿತ್ತು. ಜ್ವಾಲ ಜ್ವಾಲೆ ಆಗಬೇಕಾಗಿತ್ತು. ಶಾಲಾ ಶಾಲೆ ಆಗಬೇಕಾಗಿತ್ತು. ಇವು ಮೂರು ತಪ್ಪವ. ಸರ್ಕರ ಸಕ್ಕರೆ ಸರಿ. ಹೆಜ್ಜೇನು ಪದದಲ್ಲಿರುವ ಆಗಿರುವ ಸಮಾಸ ಯಾವುದು? ಹಿರಿದು ಅಧಿಕ್ಜೇನು ಹೆಜ್ಜೇನು. ಯಾವ ಸಮಾಸ ಅಂದರೆ ಕರ್ಮಧಾರೆಯ ಸಮಾಸ. ಇವುಗಳಲ್ಲಿ ಯಾವುದು ಕನ್ನಡ ಪದ ಅಲ್ಲ? ಕನ್ನಡ ಪದ ಅಲ್ಲ ಯಾವುದು ಅಂದರೆ ಕುಮಾರ, ಇದು ಕನ್ನಡ ಪದ ಅಲ್ಲ. ಮನೆ ಕನ್ನಡ ಪದ. ನೇಸರ ಅಂದರೆ ಸೂರ್ಯ, ನೀರು, ಇವು ಕನ್ನಡ ಪದ. ಇದು ಕನ್ನಡ ಪದ. ಕುಮಾರ ಕುವರ ಎನ್ನುವಂಥದ್ದು ಕನ್ನಡ ಪದ. ಅತ್ಯಾದರ ಎನ್ನುವ ಪದದಲ್ಲಿ ಆಗಿರುವ ಸಂಧಿ ಯಾವುದು? ಅತಿ ಅಧಿಕಾದರ ಅತ್ಯಾದರ. ಎಣ್ ಸಂಧಿ ನೋಡು. ಅತ್ಯಂತ, ಇತ್ಯಾದಿ ಇವೆಲ್ಲ ಎಣ್ ಸಂಧಿ. ನೆನಪಿನ ದೋಣಿಯಲ್ಲಿ ಇದು ಕುವೆಂಪು ಅವರ ಆತ್ಮಕಥನ ನೋಡ್ರಿ. ಆತ್ಮಕಥನ ಕುವೆಂಪುರ ಕಾದಂಬರಿ ಕೂಡ ಗೊತ್ತಿರಬೇಕು. ಗುರು ಕೊನೆಯಲ್ಲಿ ಬರಲು ಯಾವ ಗಣ ಆಗುತ್ತದೆ? ಗುರು ಕೊನೆಯಲ್ಲಿ ಬರಲು ಸಗಣ ಆಗುತ್ತೆ. ಗುರು ಲಘು ಕೊನೆಯಲ್ಲಿ ಬರಲು ಸತಗಣ ಅಂತಿದ್ರು, ಸಗಣ ಆಗ್ತದೆ. ಒಗ್ಗಟ್ಟು ಅನ್ನೋ ಪದದಲ್ಲಿ ಆಗಿರುವ ಸಮಾಸ ಯಾವುದು? ಒಂದು ಅಧಿಕಟ್ಟು, ಒಗ್ಗಟ್ಟು ಈಗಾಗಲೇ ನೋಡಿದರೆ ದ್ವಿಗು ಸಮಾಸ. ಭ್ರಾತೃ ಪದದ ಸಮಾನಾರ್ಥಕ ರೂಪ. ಭ್ರಾತೃ ಅಂದರೆ ಸಹೋದರ. ಹಳೆಗನ್ನಡ ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದು? ಹಳೆಗನ್ನಡ ಅಷ್ಟು ವಿಭಕ್ತಿಗಳು ಓದ್ಕೋಬೇಕು. ಮ ಇದು ಪ್ರಥಮ, ಅಂ ದ್ವಿತೀಯ, ಇಂ ತೃತೀಯ, ಗೆ ಕೆ ಇದು ಚತುರ್ಥಿ, ಅತ್ತಣಿಂ ಅತ್ತಣಿಂ ಏನದಲ್ಲ ಅದು ಪಂಚಮಿ, ಷಷ್ಠಿ ಅ ಬರ್ತದೆ, ಸಪ್ತಮಿ ಒಳ್ ಅಂತ ಬರ್ತದೆ. ಸಪ್ತಮಿ ಒಳ್ ಇದು ಪ್ರಥಮ, ಇದು ದ್ವಿತೀಯ, ಇದು ಪಂಚಮಿ ನೋಡ್ರಿ. ಇಲ್ಲಿ ಉತ್ತರ ಯಾವುದಂದ್ರೆ ಹಳೆಗನ್ನಡ ಸಪ್ತಮಿ, ಇದು ಒಳ್. ಓಬರಾಯನ ಕಾಲ. ಓಬೇರಾಯನ ಕಾಲ ಅಂದ್ರೆ ಭಾಳ ಹಳೆಯ ಕಾಲ ಅನ್ನಂಗೆ, ಪ್ರಾಚೀನ ಕಾಲ ಅನ್ನಂಗೆ. ಬ್ಯಾನಿ ಬಂದದೇನಂತಾರಲ್ಲ, ಬ್ಯಾನಿ ಅಂದರೆ ಬೇನೆ ಶುದ್ಧ ರೂಪ. ಬೇನೆ ಅಂದರೆ ನೋವು. ಕಟ್ಟಳೆ. ಕಟ್ಟಳೆ ಅಂದರೆ ನಿಯಮ. ಕಟ್ಟಳೆನ ಯಾರೂ ಮೀರಬಾರ್ದು ಅಂತಾರಲ್ಲ, ಕಟ್ಟಳೆ ಅಂದರೆ ನಿಯಮ. ಆಹಾ ಕಾಮನಬಿಲ್ಲು ಎಷ್ಟು ಸುಂದರವಾಗಿದೆ. ಇದು ಯಾವುದಂದ್ರೆ ಭಾವಸೂಚಕ ಅವ್ಯಯ.
ಇನ್ನೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವ ಚಿಹ್ನೆ. ಆಗಲೇ ಹೇಳಿದವಲ್ಲ, ಇನ್ನೊಬ್ಬರ ಹೇಳಿಕೆ ಕಾಯಕವೇ ಕೈಲಾಸ, ಮಾಡಿದ್ದುಣ್ಣೋ ಮಾರಾಯ. ಇಂಥ ವಾಕ್ಯಗಳು ಬಂದಾಗ ಯಾವ ಚಿಹ್ನೆ ಬಳಸ್ತೀವಿ ಅಂದರೆ ಉದಾಹರಣೆ ಚಿಹ್ನೆ ಬಳಸ್ತೀವಿ. ಈ ಟೈಪ್ ಇರುತ್ತೆ ನೋಡು, ಈ ಕಡೆ ಎರಡು ಈ ಕಡೆ ಎರಡು, ಅದು ಉದಾಹರಣೆ ಚಿಹ್ನೆ. ದೇಶೀಯ ಶಬ್ದಗಳು ಎಂದರೆ, ದೇಶೀಯ ಅಂದರೆ ನಮ್ಮ ಕನ್ನಡದ ಪದಗಳು ಅಲ್ಲ, ದೇಶೀಯ ಬೇರೆ ಭಾಷೆಯಿಂದಲ್ಲ, ಕನ್ನಡದ ಪದಗಳು, ಅಚ್ಚ ಕನ್ನಡದವು. ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆ ಯಾವುದು? ಕೆಂಪಾದ ಅಧಿಕ್ತಾವರೆ ಕೆಂದಾವರೆ, ಕೆಂಪಾದ ಅಧಿಕ್ತಾವರೆ ಕೆಂದಾವರೆ. ಇದು ಬೆಟ್ಟದ ತಾವರೆ ತತ್ಪುರುಷ, ಎರಡು ಅಧಿಕ ಮಡಿ, ಇದು ದ್ವಿಗು ಸಮಾಸ. ಅದು ಅಧಿಕ ಮನೆ, ಆ ಮನೆ, ಇದು ಗಮಕ ಸಮಾಸ. ಸುಪರ್ದಿ ಈ ಪದದ ಅರ್ಥ ವಶ, ಸುಪರ್ದಿಗೆ ಕೊಡು ಅಂದರೆ ವಶಕ್ಕೆ ಕೊಡುವ. ಇದು ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆ. ಸಾಮಾನ್ಯ ಅವ್ಯಯ ಅಂದರೆ ಅವನು ಬೇಗನೆ ಬಂದನು, ಚೆನ್ನಾಗಿ ಆಡಿದನು, ಇದೆಲ್ಲ ಸಾಮಾನ್ಯ ಅವ್ಯಯ. ಆಹಾ ಅಂದರೆ ಇದು ಭಾವಸೂಚಕ ಅವ್ಯಯ. ಇದು ಹೌದು ಉಂಟು ಅಂದರೆ ಕ್ರಿಯಾರ್ಥಕ ಅವ್ಯಯ. ಪಟ ಪಟ ಅಂದರೆ ಇದು ಅನುಕರಣ ಅವ್ಯಯ. ಇಲ್ಲಿ ಸಾಮಾನ್ಯ ಅಂದರೆ ಚೆನ್ನಾಗಿ. ಈ ಕಡೆ ಕ್ವಶನ್ ಏನದ, ಅನ್ಯ ದೇಶ ಪದಗಳು ಗುಂಪಿಗೆ ಸೇರದ ಪದ. ಗುಂಪಿಗೆ ಸೇರದ ಪದ ಯಾವುದು? ಇಲ್ಲಿ ನೋಡ್ರಿ, ಇದು ಸಾಬೂನು ಪೋರ್ಚುಗೀಸ್ ಪದ, ಇದು ಪಾದ್ರಿ ಪೋರ್ಚುಗೀಸ್ ಪದ, ಮೇಜು ಪೋರ್ಚುಗೀಸ್ ಪದ, ಇದು ಅರ್ಜಿ ಇದು ಹಿಂದೂಸ್ತಾನಿ ಪದ ಅದಲ್ಲ. ಇವು ಮೂರು ಬೇರೆ. ಪೋರ್ಚುಗೀಸ ಅರ್ಜಿ ಅನ್ನುವಂಥದ್ದು ಇದು ಸೇರಂಗಿಲ್ಲ. ಮರಳಿ ಮಣ್ಣಿಗೆ ಇದು ಇವರ ಕಾವ್ಯ, ಇದು ಇವರ ಕೃತಿ. ಮರಳಿ ಮಣ್ಣಿಗೆ ಶಿವರಾಮ್ ಕಾರಂತರದು. ದೇವರಿಂದ ಪದವನ್ನು ಬಿಡಿಸಿದಾಗ ದೇವರು ಅದಕ್ಕಿಂದ, ಇದು ಸರಿಯಾಗಿ ಬಿಡಿಸು. ಲೋಪಸಂಧಿಗೆ ಉದಾಹರಣೆ. ದೇವರು ಅದಕ್ಕಿಂದ ಅಂತ ಬಿಡಿಸ್ಬೇಕು. ನೋಡು ಅಷ್ಟು ಒಂದೇ ಅನ್ನಿಸ್ತಾವೆ. ದೇವರು ಅದಕ್ಕೆ ಇಂದ ಅಂತ ಬಿಡಿಸ್ಬಾರ್ದು, ಇಂದ. ಕರ್ನಾಟಕದಲ್ಲಿ ದೊರೆತಿರುವ ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿವೆ? ಬ್ರಾಹ್ಮಿ ಲಿಪಿಯಲ್ಲಿವೆ ಮತ್ತು ಖರೋಷ್ಠಿ ಲಿಪಿಯಲ್ಲಿವೆ. ಬ್ರಾಹ್ಮಿ ಮತ್ತು ಖರೋಷ್ಠಿ, ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಯಲ್ಲಿ ಇವೆ ಎನ್ನುವಂಥದ್ದು. ನೆಕ್ಸ್ಟ್, ಕುಂಬಳ ಪದವು ಡ್ಯಾಶ್. ಕುಂಬಳ ಎನ್ನುವಂಥ ಪದ ಇದು ತದ್ಭವ ಪದ. ಇದು ಕುಂಬಳ ಎನ್ನುವಂಥದ್ದು ತದ್ಭವ ಪದ. ವಿಜಾತಿಯ ಸಂಯುಕ್ತಾಕ್ಷರವನ್ನು ಗುರುತಿಸಿ. ವಿಜಾತಿಯ ಸಂಯುಕ್ತಾಕ್ಷರವನ್ನು ಗುರುತಿಸಿ. ಅಣ್ಣ ಇದು ಸಜಾತಿ, ಅಕ್ಕ ಇದು ಸಜಾತಿ, ಹುತ್ತ ಸಜಾತಿ, ವಸ್ತ್ರ ಏನದಲ್ಲ ಇದು ವಿಜಾತಿ. ಸಂಧಿ ಎಂದರೆ ಏನು ಅಂತ ಕೇಳ್ತಾರೆ ನೋಡಿ. ಡೆಫಿನೇಷನ್ ಹೆಂಗೆ ಕಾಣ. ಸಂಧಿ ಎಂದರೇನು? ಎರಡು ಪದಗಳು ಪರಸ್ಪರ ಕೂಡುವುದು, ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬ ಕೂಡುವುದು, ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬದಿಂದ ಸೇರದಿರುವುದು, ಎರಡು ಪದಗಳು ಪರಸ್ಪರ ಕಾಲ ವಿಳಂಬದಿಂದ ಸೇರದಿರುವುದು. ಇವೆರಡು ಡೆಫಿನೇಷನ್ ತಪ್ಪು ಬರ್ದನು, ಹಾಗಾಗಿ ಇವೆರಡು ಆಡು ಆಗಂಗಿಲ್ಲ. ಇದರಲ್ಲಿ ನಾವು ಎರಡು ಪದಗಳು ಪರಸ್ಪರ ಕಾಲ ವಿಳಂಬದಿಂದ ಸೇರುವುದು, ಎರಡು ಅಕ್ಷರಗಳು ಪರಸ್ಪರ. ಸರಿಯಾದ ರೂಪ ಅಂದರೆ ಇದು, ಎರಡು ಅಕ್ಷರಗಳು ಸೇರ್ತವೆ. ಎರಡು ಪದಗಳಂದರೆ ಇದು ಸಮಾಸ ಆಗಲ್ಲ. ಇದು ಕಂಠ ಮತ್ತು ತುಟಿಗಳಿಂದ ಬರುವಂಥ ಅಕ್ಷರಗಳು ಕಂಠೋಷ್ಟ ಅಂತ ಕರಿತೀವಲ್ಲ. ಕಂಠೋಷ್ಟ ಇಲ್ಲ ನೋಡಿ, ಎರಡನೇದು ಕಂಠೋಷ್ಟ. ಕಂಠದಲ್ಲಿ ಉತ್ಪತ್ತಿಯಾಗುವ ಕಂಠೆ ಅಕ್ಷರಗಳು, ತುಟಿಯಿಂದ ಆಗುವ ಓಷ್ಟೆ ಅಕ್ಷರಗಳು, ಅವೆರಡೂ ಸೇರಿದರೆ ಕಂಠೋಷ್ಟೆ. ಮೂರು ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಏನು ಕರಿತೀವಿ? ಪ್ಲುತ್ವ ಸ್ವರ ಅಂತ ಕರಿತೀವಿ. ನಾಮ ಪ್ರಕೃತಿ ಮತ್ತು ಅನುಕರಣ ಶಬ್ದಗಳ ಮೇಲೆ ಇಸು ಪ್ರತ್ಯಯ ಬಂದರೆ ಅವುಗಳನ್ನು ಸಾಧಿತ ಧಾತು ಅಂತ ಕರಿತೀವಿ. ಅದನ್ನೇ ಪ್ರತ್ಯಯ ಅಂತ ಧಾತು ಅಂತಲೂ ಕೂಡ ನಾವು ಕರಿಬೋದು. ಉತ್ತರ 2, ಪ್ರತ್ಯಯ ಅಂತ ಧಾತು. ಯಾವ ಸಾಹಿತ್ಯ ಪ್ರಕಾರವನ್ನು ಪ್ರಥಮ ಸಾಹಿತ್ಯ ಅಂತ ಕರೀತಾರೆ? ಮೂಲ ಸಾಹಿತ್ಯ ಅಂದರೆ ಜನಪದ ಸಾಹಿತ್ಯದು ಪ್ರಥಮ ಸಾಹಿತ್ಯ ಅಂತ ಕರಿತೀವಿ. ಕರ್ಮಪದವನ್ನು ಅಪೇಕ್ಷಿಸುವ ಧಾತುಗಳನ್ನು ಏನೆಂದು ಕರೆಯುತ್ತಾರೆ? ಕರ್ಮಪದ ಇದ್ದಿದ್ದು ಸಕರ್ಮಕ, ಕರ್ಮಪದ ಇಲ್ಲದ ಅಕರ್ಮಕ. ಉತ್ತರ ಯಾವುದಂದರೆ ಸಕರ್ಮಕ. ಮೈಸೂರಿನ ಓರಿಯೆಂಟಲ್ ಲೈಬ್ರರಿ ಸ್ಥಾಪನೆಯಾದ ವರ್ಷ ಯಾವುದು? ಮೈಸೂರಿನ ಓರಿಯೆಂಟಲ್ ಲೈಬ್ರರಿ ಅಂದರೆ 1885. 1885ರಲ್ಲಿ ಸ್ಥಾಪನೆ ಆಯಿತು. ನೆಕ್ಸ್ಟ್, ನಾವು ಪ್ರತಿಜ್ಞೆಗೆ ತಪ್ಪದೆ ನಡೆಯುವೆವು. ಈ ವಾಕ್ಯದಲ್ಲಿ ಧಾತುವನ್ನು ಗುರುತಿಸಿ. ನಾವು ಪ್ರತಿಜ್ಞೆಗೆ ತಪ್ಪದೆ ನಡೆಯುವೆವು. ಈ ವಾಕ್ಯದಲ್ಲಿ ಧಾತುವನ್ನು ಗುರುತಿಸಿ. ನಡೆಯುವುದಲ್ಲ, ನಡೆಯುವ ನಡೆ ಎನ್ನುವಂಥದ್ದು ಇವರು ಧಾತು. ಹಳ್ಳದಲ್ಲಿ ಬಿದ್ದನು, ಹಳ್ಳಕ್ಕೆ ಬಿದ್ದನು. ಈ ವಾಕ್ಯದಲ್ಲಿ ವಿಭಕ್ತಿ ಪಲ್ಲೆಟ ಯಾವುದಾಗಿದೆ? ಹಳ್ಳದಲ್ಲಿ ಅನ್ನೋದು ಸಪ್ತಮಿ ಅದ, ಹಳ್ಳಕ್ಕೆ ಎನ್ನುವಂಥದ್ದು ಇದು ಚತುರ್ಥಿ ಅದ.
ಸಪ್ತಮಿಯಿಂದ ಚತುರ್ಥಿ, ಇಲ್ಲ ಮೂರನೇದು ಸರಿ ಉತ್ತರ. ಪ್ರಕೃತಿಗಳಿಗೆ ಪ್ರತ್ಯಯಗಳು ಸೇರಿದಾಗ ಆಗುವ ರೂಪ ಯಾವುದು? ಪ್ರಕೃತಿಗಳಿಗೆ ಪ್ರತ್ಯಯಗಳು ಸೇರಿ ಯಾವ ರೂಪ ಆಗ್ತದೆ? ಒಂದು ಪದ ಆಗ್ತದೆ, ವಾಕ್ಯ ಆಗಲ್ಲ. ಈ ರಾಮ ಅನ್ನುವಂಥದ್ದು, ಅದಕ್ಕೆ ಅನ್ನು ಅನ್ನುವಂಥ ಪ್ರತ್ಯಯ ಸೇರಿ ರಾಮನ್ ಅನ್ನುವಂಥದ್ದು ಒಂದು ಪದ ಆಗ್ತದೆ. ನಿತ್ಯ ನಪುಂಸಕಲಿಂಗಕ್ಕೆ ಉದಾಹರಣೆಯನ್ನು ಕೊಟ್ಟಿರುವ ಆಯ್ಕೆಯನ್ನು ಗುರುತಿಸಿ. ನಿತ್ಯ ನಪುಂಸಕಲಿಂಗ, ಶಿಶು ಎನ್ನುವಂಥದ್ದು ಅದು ಯಾವಾಗಲೂ ನಪುಂಸಕಲಿಂಗದಲ್ಲೇ ಇರ್ತದೆ. ಹುಡುಗಿಯದು ಸ್ತ್ರೀಲಿಂಗ, ಶನಿ ಎನ್ನುವಂಥದ್ದು ನಪುಂಸಕಲಿಂಗ ಅಂತ ಹೇಳ್ಬೋದು. ಇಲ್ಲಿ ಶಿಶು ಅನ್ನೋದು ನಿತ್ಯ ನಪುಂಸಕಲಿಂಗಕ್ಕೆ ಉದಾಹರಣೆ. ತರಗತಿಯಲ್ಲಿ 20 ಹುಡುಗರಿದ್ದರೆ ಇವರಲ್ಲಿ ಶಾಮಣ್ಣನು ಒಂದನೆಯವನು. ಒಂದನೆಯ, ಎರಡನೆಯ, ಮೂರನೆಯ ಅನ್ನುವಂಥದ್ದು ಏನವಲ್ಲ ಇವು. ಇದರಲ್ಲಿ ಗೆರೆ ಎಳೆದಿರುವ ಪದದ ವ್ಯಾಕರಣ ವಿಶೇಷತೆಯನ್ನು. 20 ಅನ್ನೋದು ಸಂಖ್ಯಾವಾಚಕ. 20 ಅನ್ನೋದು ಸಂಖ್ಯಾವಾಚಕ. ಹಚ್ಚೋಣ ಹಣತೆಯ ಕವಿಯುವ ಸುತ್ತಲೂ ಕತ್ತಲೆಯೊಳಗೆ ಪ್ರೀತಿಯ. ಇದು ಶುದ್ಧ ಮಾಡಬೇಕು. ಏನಂದರೆ ಸುತ್ತಲೂ ಕವಿಯುವ, ಫಸ್ಟ್ ಅವತ್ತು ಹೋಗ್ಬೇಕಂದ್ರೆ ಸುತ್ತಲೂ ಕವಿಯುವ, ಅಷ್ಟು ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಈ ರೀತಿಯಾಗಿ ತೊಗೋಬೇಕು. ಫಸ್ಟ್ ಯಾವುದು ಬರಬೇಕು? ಡಿ ಬರಬೇಕು. ಡಿ ಸಿ ಇಲ್ಲದ ಡಿ ಸಿ, ಇಲ್ಲಿ ಎರಡನೇದು DCEFBA. ಎ ಲಾಸ್ಟ್ ಅಂದರೆ ಎ ಹಚ್ಚೋಣ. ನೇದ ವಸ್ತ್ರ, ಇದು ಯಾವ ಸಮಾಸಕ್ಕೆ? ನೇದ ವಸ್ತ್ರ ಅಂದರೆ ಇದು ಗಮಕ ಸಮಾಸ. ಇದು ನೇದಿದು ಅದಕ್ಕೆ ವಸ್ತ್ರ, ನೇದ ವಸ್ತ್ರ. ಗಮಕ ಸಮಾಸ ಎರಡು ರೀತಿ ಅರ್ಥ. ಒಂದು ಕೃದಂತ ಪೂರ್ವ ಪದ ಇದ್ದು ಉತ್ತರ ಪದ ನಾಮಪದದೂ ಕೂಡ ಗಮಕ ಸಮಾಸ ಆಗ್ತದೆ. ಪೂರ್ವ ಪದ ಸರ್ವನಾಮ ಆಗಿದ್ದು ಉತ್ತರ ಪದ ಅವನು, ಅದಕ್ಕೆ ಹುಡುಗ, ಆ ಹುಡುಗ, ಅದನ್ನು ಕೂಡ ಗಮಕ ಸಮಾಸ. ಸಾವಿತ್ರಿಯು, ಈ ಪದ ಯಾವ ವಿಭಕ್ತಿ? ಸಾವಿತ್ರಿಯು ಪದದಲ್ಲಿರುವ ವಿಭಕ್ತಿಗೆ ಸೇರಿದೆ. ಪ್ರಥಮ ವಿಭಕ್ತಿ, ಸಪ್ತಮಿ ವಿಭಕ್ತಿ, ಷಷ್ಠಿ ವಿಭಕ್ತಿ, ತೃತೀಯ ವಿಭಕ್ತಿ. ಸಾವಿತ್ರಿಯು ಪ್ರಥಮ, ಇದು ಸಾವಿತ್ರಿಯು ಪ್ರಥಮವು. ಕೆಳಗಿನವುಗಳಲ್ಲಿ ಅನುನಾಸಿಕ ಸಂಧಿಗೆ ಉದಾಹರಣೆ. ಅನುನಾಸಿಕ ಸಂಧಿ. ವನೌಷಧಿ, ಇದು ವೃದ್ಧಿ ಸಂಧಿ. ಷಟ್ಟಧಿಕಾನನ ಷಡಾನನ, ಇದು ಜಸ್ವ ಸಂಧಿ. ಜಗತ್ತಧಿಕ್ ಜ್ಯೋತಿ, ಜಗಜ್ಯೋತಿ, ಇದು ಚುತ್ವ ಸಂಧಿ. ವಾಕ್ಕಧಿಕ್ಮಯ, ವಾಂಗ್ಮಯ, ಇದು ಅನುನಾಸಿಕ ಸಂಧಿ. ಕೆಳಗಿನವುಗಳಲ್ಲಿ ಅಂಶಿ ಸಮಾಸಕ್ಕೆ ಉದಾಹರಣೆ ಯಾವುದು? ಅಂಶಿ ಸಮಾಸಕ್ಕೆ ಉದಾಹರಣೆ ಇದು ಕಣ್ಣಿನ ಅದಕ್ಕೆ ಕಡೆಗೆ ಕಡೆಗಣ್ಣು, ಇದು ಅಂಶಿ ಸಮಾಸ. ತಲೆಯಲ್ಲಿ ಅದಕ್ಕೆ ನೋವು, ಇದು ತತ್ಪುರುಷ ಸಮ. ಹೊಸದು ಅದಕ್ಕೆ ಕನ್ನಡ, ಇದು ಕರ್ಮಧಾರಯ ಸಮ. ಕಣ್ಣನ್ನು ಅದಕ್ಕೆ ತೆರೆ, ಇದು ಕ್ರಿಯಾ ಸಮಾಸ. ಗೊತ್ತಿರಬೇಕು. ಇಲ್ಲಿ ಹೊಂದಿಸಿ ಬರೆಯಿರಿ. ಭಾವಸೂಚಕ ಅವ್ಯಯ, ಕೃದಂತ ಅವ್ಯಯ, ತದ್ದಿತಾಂತ ಅವ್ಯಯ, ಅವಧಾರಣಾರ್ಥಕ. ಭಾವಸೂಚಕ ಅವ್ಯಯ ಅಂದರೆ ಏನಂತಂದರೆ ಅಬ್ಬಾ, ಇದು ಭಾವಸೂಚಕ. ಇಲ್ಲಿ ಅವಧಾರಣಾರ್ಥಕ, ಇದು ಅವಧಾರಣಾರ್ಥಕ ಅಂದ್ರೆ ನಾನೇ, ಇದು ಅವಧಾರಣಾರ್ಥಕ. ಕೃದಂತವೇ ಅಂದರೆ ಇರಲಾಗಿ. ತದ್ದಿತಾಂತವೇ ಅಂದರೆ ತನಕ, ರಾಮನ ತನಕ, ಅವನ ತನಕ, ಈನ ತನಕ ಬರ್ತವೆ. ಹೀಗೆ ಇಲ್ಲ ಭಾವಸೂಚಕ ಅವ್ಯಯ ಅಂದರೆ ಥರ್ಡ್ ಯಾವ ನೋಡಿದ್ವಿ ಇಲ್ಲೆರಡು. ಕೃದಂತ ಅವ್ಯಯ B1, ಇದು ಸರಿಯಾಯ್ತು. ನೆಕ್ಸ್ಟ್ ಈ ಕಡೆ ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ ಯಾವ ಚಿಹ್ನೆ ಬಳಸ್ತೀವಿ? ಪಾರಿಭಾಷಿಕ ಅಂದಾಗ ನಿಮಗೆ ಯಾವ ಚಿಹ್ನೆ ಬರಬೇಕಂದ್ರೆ ವಾಕ್ಯವೇಷ್ಟನ ಚಿಹ್ನೆ. ಪಾರಿಭಾಷಿಕ ಬಂದಾಗ ಮನಸ್ಸು ಸ್ವೇಚ್ಛಾಚಾರಿಗೆ ಬಂದತ್ತ ಸ್ಥಿತಿವಂತನು ಅಲಿಯುವಷ್ಟು ನಾನಲ್ಲ. ವಾಕ್ಯ ಪೂರ್ಣ ಮಾಡಿರಿ ಅಂತಾರೆ. ಮನಸ್ಸು ಸ್ವೇಚ್ಛಾಚಾರಿಯಾಗಿ ಬಂದತ್ತ ಸ್ಥಿತಿವಂತನು ಅಲಿಯುವಷ್ಟು ನಾನಲ್ಲ. ಇಲ್ಲದ ಮೂರನೇದು ಸರಿಯಾದ ಉತ್ತರ. ಮನಸ್ಸು ಬಂದತ್ತ ಸ್ವೇಚ್ಛಾಚಾರಿಗೆ ಅಲಿಯುವಷ್ಟು ಸ್ಥಿತಿವಂತ ನಾನಲ್ಲ. ಈ ರೀತಿಯಾಗಿ ಕ್ಷಣ, ಈ ಪದದ ತತ್ಸಮರೂಪ ಕ್ಷಣ, ಇದರದ್ದು ಕ್ಷಣ ಅನ್ನೋದು ಮೂರನೇದು.
ಚಳ್ಳೆ ಹಣ್ಣು ತಿನಿಸು, ಇದು ನುಡಿಗಟ್ಟಿನ ಅರ್ಥ ಏನು? ಚಳ್ಳೆ ಹಣ್ಣು ತಿನಿಸು ಅಂದರೆ ಮೋಸ ಮಾಡು ಅಂತ ಅರ್ಥ, ಮೋಸ ಮಾಡು. ಮ ಪ್ರಥಮ ಹಳೆಗನ್ನಡ, ಇದು ಹೊಸಗನ್ನಡ ಉ. ಅತ್ತಣಿಂ ಹಳೆಗನ್ನಡ ಪಂಚಮಿ ವಿಭಕ್ತಿ, ಹೊಸಗನ್ನಡದ ದೆಸೆಯಿಂದ, ಇಲ್ಲ ನೋಡಿ ದೆಸೆಯಿಂದ. ಮನ್ಯಾಗಿನ ಈ ಪದದ ಗ್ರಾಂಥಿಕ ರೂಪ, ಮನ್ಯಾಗಿನ ಅಂದರೆ ಮನೆಯಲ್ಲಿನ ಅನ್ನಂಗೆ, ಮನೆಯಲ್ಲಿನ. ಗಾದೆ ಪೂರ್ಣಗೊಳಿಸಿ, ಬರುವುದು ಕಡಿಮೆಯಾದರೂ ಹೋಗುವುದು ತಪ್ಪಲಿಲ್ಲ, ಬರುವುದು ಕಡಿಮೆಯಾದರೂ ಹೋಗುವುದು ತಪ್ಪಲಿಲ್ಲ. ಇದು 4ನೇದು. ಅಡಿಗೆರೆ ಎಳೆದ ಪದ ಸರಿಯಾದ ರೂಪ, ಸಂಧ್ಯಾ ವಂದನೆಗಳನ್ನು, ಸಂಧ್ಯಾ ವಂದನೆಗಳನ್ನು, ಸಂಧ್ಯಾ ವಂದನೆ, ಇದು ಸರಿಯಾದ ರೂಪ, ಇದನ್ನು ತಪ್ಪ. ಸಂಧ್ಯಾ ವಂದನೆ ಇದು ತಪ್ಪ, ಸಂಧ್ಯಾ ವಂದನೆ ಇದು ತಪ್ಪ, ಸಂಧ್ಯಾ ವಂದನೆ ಇದನ್ನು ತಪ್ಪ, ಸಂಧ್ಯಾ ಇದು ಸರಿ, ರೈಟ್. ಅಡಿಗೆರೆಗಳ ಪದದ ವಚನ ಪಲ್ಲಟಕ್ಕೆ ಸರಿಯಾದ ವಚನ, ಶಿಕ್ಷಣ ಎಲ್ಲ ರಂಗದಲ್ಲೂ ಬದಲಾವಣೆ, ಶಿಕ್ಷಣ ಎಲ್ಲ ರಂಗಗಳಲ್ಲೂ, ಎಲ್ಲ ರಂಗಗಳಲ್ಲಿಯೂ, ಕೊಟ್ಟಿರುವ ಆಯ್ಕೆಗಳಲ್ಲಿ ವಿಶೇಷಾಧೀನ ಲಿಂಗ ಅಥವಾ ವಾಚ್ಯಲಿಂಗಕ್ಕೆ ಉದಾಹರಣೆ ನೀಡು. ವಿಶೇಷಾದ ಲಿಂಗ, ನಾನು ಬಂದೆ, ನೀನು ಬಾ, ನೀವು ಬನ್ನಿ, ನಾನು ದೊಡ್ಡವಳು. ಪದವನ್ನು ಇಲ್ಲಿ ನೀನು ಬಾ, ಅವನು ಬಾ, ಅದು ಬಾ, ಈ ರೀತಿಯಾಗಿ ವಾಚ್ಯಲಿಂಗಕ್ಕೆ ನಾವು 3 ಬಳಸ್ಬೋದು. ಕ್ರಿಯಾಪದವೆನಿಸಿಕೊಳ್ಳಲು ಧಾತುವಿಗೆ ಯಾವ ಪ್ರತ್ಯಯ ಸೇರಬೇಕು? ಕ್ರಿಯಾಪದ ಎನಿಸಿಕೊಳ್ಳಲು ಧಾತುವಿಗೆ ಯಾವ ಪ್ರತ್ಯಯ ಸೇರಬೇಕು? ಕ್ರಿಯಾಪದ ಆಗಬೇಕಾದ್ರೆ ಧಾತುಗೆ ಆಖ್ಯಾತ ಪ್ರತ್ಯಯ ಇರಬೇಕು. ಈಗ ಮಾಡುತ್ತಾನೆ ಎಂದಲ್ಲಿ ಆನೆ ಎನ್ನುವಂಥದ್ದು ಆಖ್ಯಾತ ಪ್ರತ್ಯಯ ಇರಬೇಕು. 89ನೇದು. ರವಿ ಕಾಣದನು ಕವಿ ಕಂಡ, ಈ ವಾಕ್ಯದಲ್ಲಿರುವ ಕೃದಂತ ನಾಮ ಯಾವುದು? ಕೃದಂತ, ಇಲ್ಲಿ ಕಾಣದನ್ನು ಕವಿ ಕಂಡ ಅಂದರೆ ಇದು ಭೂತಕಾಲದ ಕೃದಂತ ನಾಮ, ಇದು ಭೂತಕಾಲದ ಕಂಡ, ಭೂತಕಾಲ ಆಗಿ ಹೋಗಿದೆ. ಪಂಪ ಪ್ರಶಸ್ತಿ ವಿಜೇತರನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಫಸ್ಟ್ ಪಂಪ ಪ್ರಶಸ್ತಿ ಸಿಕ್ಕಿದ್ದು ಯಾರಿಗೆ ಅಂದರೆ ಕುವೆಂಪು ಅವರಿಗೆ. ಅಷ್ಟು ಕೊಟ್ಟರು ಕುವೆಂಪು ABCD ಸರಿಯಾದ ಉತ್ತರ ಸೀರಿಯಲ್ ಪ್ರಕಾರ. ತಾನು ಕೋಡಗ ಪರರನ್ನು ಅಣಕಿಸಿತು, ವಾಕ್ಯದಲ್ಲಿರುವ ಸರ್ವನಾಮ. ತಾನು ಎನ್ನುವುದು ಏನದಲ್ಲ, ಇದು ಆತ್ಮಾರ್ಥಕ ಸರ್ವನಾಮ. ತಾನು ಇದು ಆತ್ಮಾರ್ಥಕ ಸರ್ವನಾಮ. ಗ್ರೀಕ್ ಪ್ರಾಸನ ಕೃತಿಯು ಯಾವ ದೇಶದಲ್ಲಿ ಲಭ್ಯ ಆಗಿದೆ? ಗ್ರೀಕ್ ಪ್ರಾಸನ ಈಜಿಪ್ಟ್ ದೇಶದಲ್ಲಿ, ಇದನ್ನು ಈಜಿಪ್ಟ್ ದೇಶದಲ್ಲಿ ಸಿಕ್ಕಿದೆ. ಕಪಿಮುಷ್ಟಿ ಈ ನುಡಿಗಟ್ಟಿನ ಅರ್ಥ. ಕಪಿಮುಷ್ಟಿ ಅಂದರೆ ಬಿಗಿಯಾದ ಹಿಡಿತ ಅನ್ನೋ. ತೊಗಲು ಗೊಂಬೆಯಾಟವನ್ನು ಆಡಿಸುವ ಜನಾಂಗದವರು ಕಿಳ್ಯಾಕ್ಯಾತರು ಅಂತಾರೆ. ಗೊಂದಲಿಗರು ಅಂದರೆ ಅವರು ಬೇರೆ, ನಿಲ್ಗಾರರು ಅಂದರೆ ಅವರು ಒಂದು ಮೇಳದವರು, ಬುಡುಬುಡಿಕೆಗಳು ಬೇರೆ. ಅಡಿಗೆರೆ ಎಳೆದ ಪದದ ಸರಿಯಾದ ರೂಪ ಕರ್ತೃತ್ವ ಉಳ್ಳ, ಇದು ಸರಿಯಾದ ಉತ್ತರ. ಕರ್ತೃತ್ವ ಇದನ್ನು ಅಲ್ಲ, ಕರ್ತೃತ್ವ ಉಳ್ಳ ಇದಲ್ಲ, ಇದು ಸರಿಯಾದ ಉತ್ತರ. ಕೆಳಗಿನ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಬೆಟ್ಟದವರೆ, ಮಳೆಗಾಲ, ಕಂಬನಿ, ಹೂವಿಂದ. ಬೆಟ್ಟದವರೆ ಇವೆಲ್ಲ ಆದೇಶ ಸಂಧಿ 3. ಬೆಟ್ಟ ಅದಿಕ್ ತಾವರೆ, ಬೆಟ್ಟದರ ಕತಪಗಳು. ಮಳೆ ಅದಿಕ್ ಕಾಲ, ಮಳೆಗಾಲ. ಕಣ್ಪದಿ ಪನಿ, ಇದು ವಕಾರಾಗಮ ಸಂಧಿ, ಇದು ಆಗಲ್ಲ. ನೆಕ್ಸ್ಟ್, ಗೀಜಗನ ಗೂಡುಗಳು ತೊಟ್ಟಿಲಿನಂತೆ ತೂಗುತ್ತಿವೆ, ಇದು ಅಲಂಕಾರ. ಇದು ಈ ಅಲಂಕಾರದಲ್ಲಿರುವ ಉಪಮಾನ ಯಾವುದು? ಉಪಮಾನ ಅಂದರೆ ಹೋಲಿಸುವಂಥದ್ದು.
ಗೀಜನಗಳು ಇದು ಉಪಮೆ, ತೊಟ್ಟಿಲು ಉಪಮಾನ. ಇದು ಉತ್ತರ ಯಾವುದಂದ್ರೆ ತೊಟ್ಟಿಲು. ಮಾಸ್ ಮೀಡಿಯಾ, ಮಾಸ್ ಮೀಡಿಯಾದ ಕನ್ನಡ ಅಂದರೆ ಸಮೂಹ ಮಾಧ್ಯಮ, ಸಮೂಹ ಮಾಧ್ಯಮ ಸರಿಯಾದ ಉತ್ತರ. 99 ಇಲ್ಲಿ 99 ನೋಡೋಣ. ಕೆಳಗಿನವುಗಳು ಯಾವುದು ಗುಂಪಿಗೆ ಸೇರದ ಪದವಾಗಿದೆ? ಗುಂಪಿಗೆ ಸೇರದ: ತನಯ, ತನುಜೆ, ಸುತ, ಸುಪುತ್ರ. ಇಲ್ಲಿ ನೋಡಿ, ತನಯ ಅಂದರೆ ಮಗ, ಸುತ ಅಂದರೆ ಮಗ, ಸುಪುತ್ರ ಅಂದರೆ ಮಗ, ತನುಜಿ ಅಂದರೆ ಮಗಳು. ಇದು ಸೇರಂಗಿಲ್ಲ. ತನುಜಿ ಅಂದರೆ ಮಗಳು, ಇವು ಮೂರು ಮಗ. ಈ ಕೆಳಗೆ ಅಡಿಗೆರೆ ಎಳೆದ ಪದ ಯಾವ ಅವ್ಯಯಾಗಿದೆ? ಭಲೆ, ಪಂದ್ಯದಲ್ಲಿ ನಾವೇ ಗೆದ್ದೆವು. ನಾವೇ ಅಂದರೆ ಈಗ ಉದಾಹರಣಾರ್ಥಕ ಅವ್ಯಯ. ಕೊನೆಯದಾಗಿ ಬಿಸಿಲು ಕುದುರೆ ಪದದ ಅರ್ಥ. ಬಿಸಿಲು ಕುದುರೆ, ಬಿಸಿಲು ಕುದುರೆ ಅಂದರೆ